ಅವೇರ್ನೆಸ್ ಎಷ್ಟು ಮುಖ್ಯ ಮನುಷ್ಯನಿಗೆ ಅಂದರೆ, ನಾವು ಬದಲಾಗ್ತಾ ಇದ್ರೂ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು, ನಾವು ಬದಲಾಗದೇ ಇದ್ರೂ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು, ನಾವು ಮಾಡ್ತಾ ಇರೋದ್ರ ಬಗ್ಗೆ ಎಲ್ಲ. ಅದು ಆತ್ಮ ಸಂಶೋಧನೆಯಲ್ಲಿ ಬಹಳ ಮುಖ್ಯವಾದದ್ದು ಕಾನ್ಷಿಯಸ್ ಲಿವಿಂಗ್. ಅದು ಆಟೋಮ್ಯಾಟಿಕ್ ಲಿವಿಂಗ್ ಅಲ್ಲ, ಕಂಪಲ್ಸಿವ್ ಬಿಹೇವಿಯರ್ ಅಲ್ಲ. ನಾವು ನಮ್ಮನ್ನು ಗಮನಿಸಿದ್ರೆ ಕೋಪ ಬಂದಾಗ ಒಂದ್ಸತಿ ಓಕೆ ನಾರ್ಮಲ್ ಅಂತೀವಿ, ಆಮೇಲೆ ಅದು ಹ್ಯಾಬಿಟ್ ಆಗುತ್ತೆ. ನಮಗೆ ಕೋಪ ಬಂದಾಗ ಗೊತ್ತಾಗಬೇಕು, ಅವೇರ್ನೆಸ್ ಇದ್ದರೆ ಈ ಕೋಪ ನಾನೇ ಸೃಷ್ಟಿ ಮಾಡಿದ್ದು ಅಂತ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳ ಎಕ್ಸ್ಪ್ರೆಷನ್ನೇ ಈ ಕೋಪ. ಮನುಷ್ಯನಿಗೆ ಒಂಥರ ಲಿಟ್ಮಸ್ ಟೆಸ್ಟ್ ಥರ ಕೋಪ ಎಷ್ಟು ಬರುತ್ತೆ, ಎಷ್ಟು ಸತಿ ಬರುತ್ತೆ, ಎಷ್ಟು ಇಂಟೆನ್ಸಿಟಿಲಿ ಬರುತ್ತೆ, ಅದು ನೋಡ್ಕೊಂಡ್ರೆ ಆತ್ಮ ಸಂಶೋಧನೆ ನಿಜವಾಗ್ಲೂ ಆಗ್ತಾ ಇದೆ ಅಂತ. ಕೋಪ ಅದಕ್ಕೆ ನಾನೇ ಸೃಷ್ಟಿ ಮಾಡಿದ್ದು ಅಂತ ಅರಿವಾಗಬೇಕು. 2 ಸತಿ 3 ಸತಿ 4 ಸತಿ ದಿವ್ಸಕ್ಕೆ 4 ಸತಿ ಆಮೇಲೆ ಹೀಗಾದಾಗ ಹ್ಯಾಬಿಟ್ ಆಗೋಗುತ್ತೆ, ಕೋಪ ಮಾಡ್ಕೊಳ್ಳೋದು ಅಡಿಕ್ಷನ್ ಆಗುತ್ತೆ, ಆಮೇಲೆ ಅದು ಪರ್ಸನಾಲಿಟಿ ಆಗುತ್ತೆ. ಅದಾಗಕ್ಕೆ ಬಿಡಬಾರ್ದಲ್ವಾ. ಅದು ಹ್ಯಾಬಿಟ್ ಆಗೋಗಿದೆ ಅಂತ ನಮ್ಗೆ ಅರಿವಾಗಿ ಬರುತ್ತೆ. ಆವಾಗ ನಾವು ಕೋಪ ಏನು ಮಾಡೋಕ್ಕಾಗತ್ತೆ, ಅದು ಬರುತ್ತೆ ಅನ್ನಲ್ಲ, ನಾನೇ ಸೃಷ್ಟಿ ಮಾಡಿದೆ ಅಂತ ಇಮ್ಮಿಡಿಯೇಟಾಗಿ ಗೊತ್ತಾಗುತ್ತೆ. ಏನು ಮಾಡೋಕ್ಕಾಗತ್ತೆ, ಬಂತು ಕೋಪ ಅನ್ನಲ್ಲ, ನಾವು ಬಂತು ಅನ್ನಲ್ಲ. ಈ ಬರೋದಕ್ಕೆ ನನ್ನ ಹ್ಯಾಬಿಟ್ಗೆ ನಾನು ಗುಲಾಮನಾಗ್ಬಿಟ್ಟಿದ್ದೀನಿ ಅನ್ನೋದು ಸತ್ಯ ಗೊತ್ತಾಗುತ್ತೆ. ನನ್ನ ಹ್ಯಾಬಿಟ್ಗೆ ನನ್ನ ಮನಸ್ಸು ಬುದ್ಧಿ ಎಲ್ಲ ಗುಲಾಮನಾಗಿದೆ ಅಂತ ಗೊತ್ತಾಗುತ್ತೆ. ಅಂಥವರು ನನ್ನ ಹತ್ರ ಬಂದಾಗ ನಡೀತಾ ಇರುತ್ತಲ್ಲ ಆತ್ಮ ಸಂಶೋಧನೆ ಪ್ರಾಸೆಸ್ಸು, ಅವ್ರು ಹೇಳ್ತಾರೆ, ನನಗೆ ಈ ಒಂದು ಹ್ಯಾಬಿಟ್ ಇದೆ ಕೋಪ ಮಾಡಿಕೊಂಡು, ಅದರಿಂದ ನಾನು ಬಿಡುಗಡೆ ಮಾಡಿ ಅಂತ ಕೇಳ್ತಾರೆ. ಹ್ಯಾಬಿಟ್ಟಿಂದ ಬಿಡುಗಡೆ ಮಾಡಿ, ಮುಕ್ತಿ ಕೊಡಿ, ಅದರಿಂದ ಬಿಡಿಸ್ಕೋಬೇಕು ಅಂತ. ಕೆಲವರು ಕೋಪ ನನಗೆ ಈ ಥರ ಬರುತ್ತೆ, ಅವರೆಲ್ಲ ಅದೆಲ್ಲ ಮಾಡ್ತಾರೆ, ಅದರಿಂದ ಕೋಪ ಬರುತ್ತೆ. ಈ ಕೋಪನ ಹೇಗೆ ಮಾಡೋದು, ಅದು ಬದಲಾಯಿಸ್ಕೊಳ್ಳೋದು, ನಾನು ಈ ಥರ ಎಲ್ಲ ಮಾಡಬೇಕಾದ್ರೆ ಆಗಲ್ಲ, ನಮಗಾಗಲ್ಲ, ಅವ್ರಿಗೆ ಬುದ್ಧಿ ಹೇಳಿ ನಮಗಾಗಲ್ಲ, ಈ ಜನ್ಮದಲ್ಲಿ ಆಗಲ್ಲ ನಮಗೆ ಅಂತಾರೆ. ಅದೇ ಬಾಯಿನಲ್ಲೇ ನಂಗೆ ಮುಕ್ತಿ ಬೇಕು ಅಂತ ಹೇಳ್ತಾರೆ. ನಂಗೆ ಮುಕ್ತಿ ಬೇಕು, ನಂಗೆ ಸಾಕಾಗಿದೆ, ಈ ಜನ್ಮ ಬೇಡ, ಮುಂದಿನ ಜನ್ಮಕ್ಕೆ ನೋಡ್ಕೊಳ್ಳೋಣ, ನನಗೆ ಬಿಡುಗಡೆ ಕೊಟ್ಬಿಡಿ ಸಾಕು, ನನಗೆ ಆತ್ಮ ಸಂಶೋಧನೆ ಆಗಲ್ಲ, ಐ ಕೆನಾಟ್ ಇಂಟ್ರಾಸ್ಪೆಕ್ಟ್, ನಂಗೆ ಗಮನಿಸ್ಕೊಳಕ್ಕಾಗಲ್ಲ, ನನಗೆ ಮುಕ್ತಿ ಬೇಕು. ಅವ್ರಿಗೆ ಕೋಪದಿಂದ ಮುಕ್ತಿ ಬೇಡ, ಜನ್ಮದಿಂದನೇ ಮುಕ್ತಿ ಬೇಕು, ಮುಂದಿನ ಜನ್ಮದಲ್ಲಿ ಕಲ್ತ್ಕೋತೀನಿ ಅಂತ. ನಾನು ಅಂಥವ್ರನ್ನ ಬಿಡೋದೇ ಇಲ್ಲ. ನಾನು ಹೇಳ್ತೀನಿ, ಇದೆಲ್ಲ ನಿಮಗೆ ಬಂದಿರೋದು, ಈ ದುಶ್ಚಟಗಳೆಲ್ಲ ನಿಮ್ಮ ಹಿಂದಿನ ಜನ್ಮದಿಂದ ಬಂದಿದೆ. ಹಿಂದಿನ ಜನ್ಮದಿಂದ ನೀವೇನು ಹೇಳ್ಕೊಂಡು ಬಂದಿದ್ದೀರಾ, ಮುಂದಿನ ಜನ್ಮಕ್ಕೂ ಸರಿ ಮಾಡ್ಕೋತೀನಿ, ಮುಂದಿನ ಜನ್ಮಕ್ಕೆ ಸರಿ ಇದೆಲ್ಲ ಈ ಜನ್ಮದ್ದಲ್ಲ, ಹಿಂದಿನ ಜನ್ಮದ್ದೇನೆ. ನೀವು ಸರಿ ಮಾಡ್ಕೊಂಡೇ ಇಲ್ಲ ಇನ್ನೂ. ಮುಂದಿನ ಜನ್ಮಕ್ಕೆ ಸಾಧ್ಯನಾ, ಈ ಯೋಚನೆ ಮಾಡಿದ್ದೀರಾ? ನಿಮ್ಮಲ್ಲಿರೋದೆಲ್ಲ ಹಿಂದಿನ ಜನ್ಮದ್ದು. ಇವತ್ತು ಸರಿ ಮಾಡ್ಕೊಳ್ತೀನಿ ಅಂತ ಹುಟ್ಟಿದ್ದೀರಾ, ಇವಾಗ ಮತ್ತೆ ಪೋಸ್ಟ್ಪೋನ್ ಮಾಡ್ತಿದ್ದೀರಾ. ನೀವು ನಿಜವಾಗ್ಲೂ ಸಾಧ್ಯನಾ? ನೀವೇನು ಅನ್ಕೊಂಡಿದ್ದೀರಾ? ಮುಂದಿನ ಜನ್ಮ ಅಂದರೆ ಖಾಲಿ ಪೇಪರ್ ಅಂದ್ಕೊಂಡಿದ್ದೀರಾ, ಅಥವಾ ಖಾಲಿ ಶೀಟು, ಖಾಲಿ ಸ್ಲೇಟು, ಹೊಸದಾಗಿ ಶುರು ಮಾಡ್ಬೋದು ಅಂತ? ಖಂಡಿತ ಇಲ್ಲ. ಬಟ್ಟೆ ಮಾತ್ರ ಹೊಸ್ತು, ದೇಹ ಮಾತ್ರ ಹೊಸ್ತು, ಅದೇ ಕಾಯಿಲೆನೇ. ನೀವು ಹುಟ್ಟುತ್ತೀರಲ್ಲ, ಆಗ ನಿಮ್ಮ ಅಪ್ಪ ಅಮ್ಮ ಎಷ್ಟೋ ಕನಸುಗಳನ್ನ ಕಟ್ಕೊಂಡು ಮಗು ಹುಟ್ಟಿತು ಹೀಗಿರ್ಬೇಕು ಹಾಗಿರ್ಬೇಕು ಅಂತಾರೆ. ಇಲ್ಲ, ಆವಾಗ ಇದನ್ನೇ ತಗೊಂಡು ಹೋಗಿರ್ತೀರಲ್ಲ, ಅವ್ರಿಗೂ ಡಿಸಪಾಯಿಂಟ್ ಮಾಡ್ತೀರಲ್ವ ಅಲ್ಲಿ ಮುಂದಿನ ಜನ್ಮದಲ್ಲೂ. ಇವತ್ತು ನನ್ನ ಕೈಲಿ ಆಗಲ್ಲ, ನಾನು ವೀಕು, ನಾನು ಪ್ರಯೋಜನ ಇಲ್ಲ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನಾನು ಕೋಪಕ್ಕೆ ವಶ ಆಗಿದ್ದೀನಿ, ನನ್ನ ಎಲ್ಲರೂ ಮುಂದೆ ಹೊಟ್ಟೋದ್ರು, ನನ್ನನ್ನು ಯಾರು ಇದೇ ಥರನೇ ನೀವು ಸೆಲ್ಫ್ ಪಿಟಿನಲ್ಲೇ ಇದ್ದರೆ, ನಾಳೆ ಆ ಮಗು ಆಗಿ ನೀವು ಹುಟ್ಟಿದಾಗ ಆ ಮಗು ಏನು ಹೇಳುತ್ತೆ? ಯಾವತ್ತಕ್ಕೂ ಮುಂದಕ್ಕೆ ಬರಲ್ಲ ಆ ಮಗು. ನೋಡಿದಿರಲ್ಲ, ಕೆಲವು ಮಕ್ಕಳೆಲ್ಲ ಇನಿಷಿಯೇಟಿವ್ ತಗೊಳ್ಳಲ್ಲ, ಮುಂದಕ್ಕೆ ಬರಲ್ಲ, ಏನೂ ಯಾವಾಗಲೂ ಹೆದರುತ್ತೆ, ಬೆಚ್ಚಬೀಳುತ್ತೆ, ಹೋಗಲ್ಲ ಮುಂದೆ, ತಳ್ಳಿದ್ರೂ ಹೋಗಲ್ಲ, ಹಠ ಮಾಡತ್ವಿ, ಕಿರ್ಚಾಡತ್ವಿ. ಇದೆಲ್ಲ ಮಾಡಿದ್ರೆ ಏನು ಹೇಳ್ತೀವಿ ನಾವು? ಏನು ನಮ್ಮ ಮಗು ಹೀಗೆ, ನಾವು ಏನೇನೋ ಅಂದ್ಕೊಂಡಿದ್ವಿ ಹೀಗಾಗ್ಬಿಟ್ಟು ಹೋದು ಜನ್ಮ, ನಾವೇನು ಫ್ರೆಶ್ ಆಗಿ ಮಾಡೋಕ್ಕಾಗಲ್ಲ, ಹಿಂದಿನ ಜನ್ಮದ್ದೇನೆ. ಅದರಿಂದ ನಾವು ಬಂದಾಗ ಏನಂತೀವಿ, ಕೈ ಬಿಟ್ಬಿಡ್ತಾರೆ. ಪೇರೆಂಟ್ಸ್ ಹೇಳ್ತಾರೆ, ನನ್ನ ಕೈಲಾಗಲ್ಲಪ್ಪ ನಮ್ಮ ಮಗು ನೋಡ್ಕೊಳ್ಳೋಕ್ಕೆ. ಈ ಸ್ಟೇಜು ನೋಡಿದ್ದೀನಿ ನಾನು. ಅವ್ನು ಹೇಳಿದ ಮಾತು ಕೇಳೋದೇ ಇಲ್ಲ, ನನ್ನ ಕೈ ಬಿಟ್ಟು ಹೋಗಿದ್ದಾನೆ, ಹಾಗಾಗ್ತಾನೆ ಹೀಗಾಗ್ತಾನೆ ಅಂತ. ಆ ಥಾಟ್ ಯಾವಾಗ ಬರುತ್ತೆ ಅವರಿಗೆ, ಪೇರೆಂಟ್ಸ್ಗೆ,
ಅವ್ರು ತಿಳ್ಕೊಳ್ಳಲ್ಲ. ಇದು ಬಂದಿರೋದೇನೆ ನಿನ್ನ ಹತ್ರ ಕಲಿಯಕ್ಕೆ, ನೀನು ಕಲಿಸ್ಬೇಕು. ಅದೇ ಸಂಸ್ಕಾರ ಕಲಿಸೋದು ಅಂತದ್ದು. ಏನೇ ಮಾಡಿದ್ರು, ಮನೆ ಕಟ್ಕೊಟ್ರು, ಪ್ರಾಪರ್ಟಿ ಮಾಡಿದ್ರು, ಬಟ್ಟೆ ಹೊಲಿಸಿದ್ರು, ಸ್ಕೂಲಿಗೆ ಸೇರಿಸಿದ್ರು ಇಂಪಾರ್ಟೆಂಟ್ ಅಲ್ಲ. ಅವನಿಗೆ ಸಂಸ್ಕಾರ ಕಲಿಯಕ್ಕೆ ಅವನು ಇಲ್ಲಿ ಹುಟ್ಟಿದಾನೆ. ಅವನ ಹತ್ರ ಕಲಿಯೋದಿರುತ್ತೋ ಅಥವಾ ನಾವೇ ಕಲಿಸೋದಿರುತ್ತೋ ಗೊತ್ತಿಲ್ಲ. ಆದರೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ನನಗೆ ಆಗಲ್ಲ ರೀ, ಅವ್ರು ನಂಗೆ ಹೇಳಿದ ಮಾತು ಕೇಳಲ್ಲ ಅಂತ ನೆಗೆಟಿವ್ ಥಾಟಲ್ಲಿ ಶುರು ಮಾಡ್ತೀವಿ ನಾವು. ಆದರೆ ನಾವು ಕೂಡ ಏನೂ ಬದಲಾಯಿಸ್ಕೊಳ್ಳೋಕೆ ತಯಾರಿಲ್ಲ. ಆ್ಯಸ್ ಎ ಪೇರೆಂಟ್ ನಾವು ಏನೂ ಬದಲಾಯಿಸ್ಕೊಳ್ಳೋಕೆ ತಯಾರಿಲ್ಲ. ನಾವು ಏನೇನು ಮಾಡಬಾರ್ದು ಅದೆಲ್ಲ ಮಕ್ಕಳ ಎದುರು ಮಾಡ್ತಾ ಇರ್ತೀವಿ. ಕೆಟ್ಟ ಕೆಟ್ಟ ಮಾತಲ್ಲಿ ಬೈತಾ ಇರೋದು, ಬೇರೆಯವ್ರ ಬಗ್ಗೆ ಚಾಡಿ ಹೇಳ್ತಾ ಇರೋದು, ಕೆಟ್ಟ ಚಟಗಳನ್ನ ಇಟ್ಕೊಂಡಿರೋದು, ಕಾಫಿ, ಸಿಗರೇಟು ಇದೆಲ್ಲನೂ ಒಂಥರ ಬಿಡೋಕ್ಕಾಗದೆ, ನನ್ನ ಕೈ ಬಿಡೋಕ್ಕಾಗಲ್ಲ ಅನ್ನೋದು. ಮಕ್ಕಳು ಅದನ್ನೇ ನೋಡ್ತಾರೆ, ಅದನ್ನೇ ಫಾಲೋ ಮಾಡ್ತಾರೆ. ನಮಗೆ ಯಾವಾಗ ಬದಲಾಗೋದಕ್ಕೆ ಆಗಲ್ಲ. ನಾವು ಬದಲಾದವ್ರನ್ನ ನಂಬೋದೂ ಇಲ್ಲ, ಬದಲಾಯಿಸೋದ್ರಲ್ಲಿ ನಂಬೋದೂ ಇಲ್ಲ, ಬದಲಾಗ್ತಾರೆ ಅಂತ ನಂಬೋದೂ ಇಲ್ಲ. ಈ ಬಿಲೀಫ್ ಸಿಸ್ಟಮ್ ಬಂದ್ಬಿಟ್ಟಿದೆ ನಮಗೆ, ಅದೇನೂ ಮಾಡೋಕ್ಕಾಗದೇ ಇಲ್ಲ. ಆದರೆ ಈ ಒಂದು ಬದಲಾವಣೆ ಅಂತ ಇದೆಯಲ್ಲ, ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಒಂದು ಟೆಕ್ನಿಕ್ ಇದೆ. ಯಾಕಿಲ್ಲ? ಆ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಸಂಸ್ಕಾರ ಬದಲಾವಣೆ ಅಥವಾ ಅಭ್ಯಾಸ ಬದಲಾವಣೆ ಅನ್ನೋ ಒಂದು ಟೆಕ್ನಿಕ್ ಇದೆ. ಇದರಲ್ಲಿ ನಮಗೆ ಮೊದಲು ಅರಿವಾಗಬೇಕು. ನನ್ನ ತಪ್ಪು ನನಗೆ ಅರಿವಾಗಬೇಕು. ನನ್ನ ಅಭ್ಯಾಸ ಒಂದು ಲಿಸ್ಟ್ ಮಾಡ್ಕೋಬೇಕು. ಮಕ್ಕಳನ್ನ ಟ್ರೈನಿಂಗ್ ಕೊಡಬೇಕಾದ್ರೆ ಅದನ್ನೇ ಮಾಡಬೇಕು. ಅಭ್ಯಾಸಗಳನ್ನು ಲಿಸ್ಟ್ ಮಾಡಿಸ್ಬೇಕು. ಮೊದಲು ಯಾವುದಾದ್ರೂ ಒಂದು ಅಭ್ಯಾಸನ ಚೂಸ್ ಮಾಡಬೇಕು. ಚಾಯ್ಸ್, ಇದು ಪ್ರಾಸೆಸ್ಸು, ಇದು ಮಿರಾಕಲ್ಲು, ಇದು ಮ್ಯಾಜಿಕ್ ಅಲ್ಲ. ಇದು ಒಂದು ಟೆಕ್ನಿಕ್ಕು, ಇದು ನಿರಂತರವಾಗಿ ನಡೆಯೋದು. ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು, ಎಕ್ಸ್ಪರಿಮೆಂಟ್ ಮಾಡಬೇಕು, ಪ್ರಯೋಗ ಮಾಡಿಕೊಳ್ಬೇಕು. ಆವಾಗ ನಮಗೆ ಇದರಲ್ಲಿ ಹೋಗ್ತಾ ಇದ್ದಾಗ ಆಯ್ಕೆ ಮಾಡಬೇಕು, ವರ್ಕ್ ಮಾಡಬೇಕು, ಫಲಿತಾಂಶ ಸಿಗತ್ತೆ, ಖಂಡಿತ ಸಿಗತ್ತೆ. ಯಾಕೆಂದ್ರೆ ಇದು ಬರೀ ಅಭ್ಯಾಸ ಮಾತ್ರ ಅಲ್ಲ, ಡೀಪ್ ರೂಟೆಡ್ ಸಂಸ್ಕಾರಗಳನ್ನು ಕೂಡ ಬದಲಾಯಿಸಕ್ಕೆ ಸಾಧ್ಯ ಇದೆ. ಯಾವಾಗ ಅದು ಸಾಧ್ಯ? ನಮ್ಮಲ್ಲಿ ಒಂದು ಬಿಲೀಫ್ ಸಿಸ್ಟಮ್ ಬಂದಿದೆ, ಏನಂದ್ರೆ ಬದಲಾಯಿಸಕ್ ಆಗಲ್ಲ ಅಂತ. ಇದು ಹಿಂದಿನ ಜನರಿಂದ ಬಂದಿದೆ. ಇದನ್ನ ಏನ್ ಮಾಡಿದ್ರು ಬದಲಾಯಿಸಕ್ ಆಗಲ್ಲ ಅನ್ನೋದು ಒಂದು ಗಾದೆನೂ ಇದೆ, ಮತ್ತು ಬಾಯಿನಲ್ಲಿ ಹೇಳಿ ಹೇಳಿ ನಮಗೂ ಅನುಭವ ಬಂದಿದೆ. ಇದು ಬದಲಾಯಿಸಕ್ ಆಗಲ್ಲ ಅಂತ ಬಂದ್ಬಿಟ್ಟಿದೆ. ಆ ಬಿಲೀಫ್ ಸಿಸ್ಟಮ್ ಹೋಗ್ಬೇಕು. ಬದಲಾಯಿಸಕ್ ಆಗತ್ತೆ ಅನ್ನೋ ಬಿಲೀಫ್ ಸಿಸ್ಟಮ್ ಬರಬೇಕು. ಟ್ರಾನ್ಸ್ಫಾರ್ಮೇಶನ್ ಸಾಧ್ಯ ಇದೆ. ಎಷ್ಟು ಯಾವ ವಯಸ್ಸಿನಲ್ಲೂ ಟ್ರಾನ್ಸ್ಫಾರ್ಮೇಶನ್ ಸಾಧ್ಯ ಇದೆ. ಆದರೆ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ನಾವು ಮಾಡ್ಬೋದು, ದೊಡ್ಡವರಾದ್ಮೇಲೆ ಯಾರು ನಾವು ಮಾಡೋಕ್ಕಾಗಲ್ಲ, ನಾವು ಯಾರ ಮೇಲೂ ಅವಲಂಬಿಸೋಕ್ಕಾಗಲ್ಲ. ಅದನ್ನು ನಾವೇನೆ ನಮಗೆ ಇಫ್ ಯು ವಾಂಟ್ ದ ವಾಂಟಿಂಗ್ ಇದ್ದರೆ ಯು ಕ್ಯಾನ್ ಡೂ ಇಟ್ ಅಷ್ಟೇ. ದೊಡ್ಡವರಾದ್ಮೇಲೆ ನಮ್ಮ ಚಾಯ್ಸ್ ಆಗಿಬಿಡುತ್ತೆ. ಚಿಕ್ಕವರಿದ್ದಾಗ ಮಾಡಬಹುದು, ನಾವು ಚಿಕ್ಕ ಮಕ್ಕಳಲ್ಲಿ ಮಾಡಬಹುದು, ಸಂಸ್ಕಾರಗಳನ್ನು ಮಾಡಬಹುದು, ಟ್ರಾನ್ಸ್ಫಾರ್ಮ್ ಮಾಡಬಹುದು. ನಮಗೆ ಮೊದಲು ಮಕ್ಕಳಿಗೆ ಒಂದು ಥಾಟ್ ಬಹಳ ಕೆಲಸ ಮಾಡುತ್ತೆ. ಚಿಕ್ಕ ಮಕ್ಕಳಲ್ಲಿ ನೀನು ಬದಲಾಗಲ್ಲ, ನೀನು ಯಾವಾಗಲೂ ಹೀಗೇನೆ, ನೀನು ಯಾವತ್ತು ಬುದ್ಧಿ ಕಲಿ, ಆ ಥರ ಅನ್ನಲೇಬಾರ್ದು. ಫಸ್ಟು ನಾವು ಪೇರೆಂಟ್ಗೆ ಒಂದು ಟ್ರೈನಿಂಗ್ ಕೊಡಬೇಕು, ಮಕ್ಕಳನ್ನ ಹೇಗೆ ನೋಡ್ಕೊಳ್ಳೋದು ಅಂತ. ಮಕ್ಕಳಿಗೆ ಆ ಥರ ಹೇಳಲೇಬಾರ್ದು, ಮನೆಯಲ್ಲಿ ಹೇಳಲೇಬಾರ್ದು ಯಾರೂ ನೀನು ಬದಲಾಯಿಸೋಕ್ಕಾಗಲ್ಲ ಅಂತ. ನಮ್ಮ ಮನಸ್ಸಿಗೆ ಈ ಮಕ್ಕಳು ಉದ್ಧಾರ ಆಗಬೇಕು ಅಂತಿದ್ದಾಗ ನಾವು ಯಾಕೆ ಅದನ್ನು ಥಾಟನ್ನು ನಾವು ಕೊಡಬೇಕು? ಬದಲಾಯಿಸೋಕ್ಕಾಗಲ್ಲ ಅಂತ ಮೊದಲು ನಮಗೆ ಬರಬೇಕು. ಬದಲಾಯಿಸೋಕ್ಕಾಗಲ್ಲ ಅನ್ನೋದು ಬಿಲೀಫ್ ಸಿಸ್ಟಮ್ನಿಂದ ನಾವು ಹೊರಗೆ ಬಂದು ನಾವು ಈ ಸಂಸ್ಕಾರವನ್ನು, ಈ ಅಭ್ಯಾಸವನ್ನು ಬದಲಾಯಿಸೋಕ್ಕಾಗತ್ತೆ ಅನ್ನೋ ದೃಢವಾದ ಮೇಲೆ ಅಂಥವ್ರ ಕೈನಲ್ಲಿ ಮಾತ್ರ ಯಾರನ್ನಾದ್ರೂ ಬದಲಾಯಿಸಕ್ಕೆ ಸಾಧ್ಯ. ಇದು ಒಳಗಿಂದ ಖಂಡಿತವಾಗ್ಲೂ ಈ ಸಂಸ್ಕಾರಗಳನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಮಕ್ಕಳು ಚಿಕ್ಕ ಮಕ್ಕಳಿದ್ದಾಗ ಅವ್ರಿಗೆ ಇನ್ನೂ ಏನು ಬಿಲೀಫ್ ಸಿಸ್ಟಮ್ ಬಂದಿಲ್ಲ, ಯಾವ ಬಿಲೀಫ್ ಸಿಸ್ಟಮೂ ಇಲ್ಲ ಅವರಿಗೆ. ಅದರಿಂದ ಅವ್ರಿಗೆ ನಾವು ಅದರ ಬೀಜ ಹಾಕಬಾರ್ದು, ಬದಲಾಗಲ್ಲ ಅನ್ನೋ ಬಿಲೀಫ್ ಸಿಸ್ಟಮ್. ನೀವು ಬದಲಾಗತ್ತೆ ಅನ್ನೋ ಬಿಲೀಫ್ ಸಿಸ್ಟಮ್ ಕೊಟ್ಟಾಗ ಅವರು ನಿಜವಾಗ್ಲೂ ಬದಲಾಗ್ತಾರೆ. ಸಾಧ್ಯ ಇದೆ. ಚಿಕ್ಕ ಮಕ್ಕಳಲ್ಲಿ ಅದು ಸಾಧ್ಯ ಇದೆ. ನಾವು ಪ್ರಾರಂಭದಲ್ಲಿ ಎಷ್ಟು ಥರ ಬದಲಾವಣೆ ಆಗುತ್ತೆ ಅಂದರೆ, ವೈಬ್ರೇಷನ್, ಒಳ್ಳೆ ವೈಬ್ರೇಷನ್ನಿಂದ ಬದಲಾವಣೆ ಆಗುತ್ತೆ. ಪೇರೆಂಟ್ಸ್ ಜೊತೆಗೆ ಸಹವಾಸ, ಪರಿವಾರ ಇದರಿಂದ ಬದಲಾವಣೆ ಆಗುತ್ತೆ ಆ ಮಕ್ಕಳಲ್ಲಿ. ಎಷ್ಟು ಅವರು ಪಾಸಿಟಿವ್ ವೈಬ್ರೇಷನ್ ತೊಗೊಂಡು ಬಂದಿದ್ರೆ, ಒಳ್ಳೆ ಪಾಸಿಟಿವ್ ವೈಬ್ರೇಷನ್, ಒಂದು ಪರಿಸರ ಸಿಕ್ಕಿದ್ರೆ, ಆ ಪರಿವಾರ ಸಿಕ್ಕಿದ್ರೆ, ಆ ಫ್ಯಾಮಿಲಿ ಸಿಕ್ಕಿದ್ರೆ ಆ ಮಗು ಚೆನ್ನಾಗಿ ಬೆಳೆದ್ಬಿಡುತ್ತೆ. ನೆಗೆಟಿವ್ ವೈಬ್ರೇಷನ್ ಇದ್ದು ಒಳ್ಳೆ ಸಾತ್ವಿಕ ಪ್ರಾಬಲ್ಯ ಇದ್ದರೆ ಆವಾಗಲೂ ಕೂಡ ಮಗು ಚೆನ್ನಾಗಿ ಆಗುತ್ತೆ. ಇಷ್ಟೊಂದು ಥರ ತಾಯಿ ಹೊಟ್ಟೆ ಒಳಗೆ ಇರುವಾಗಲೇ ಒಳ್ಳೆ ಮಗುಗೆ ಸಂಸ್ಕಾರ ಕೊಟ್ಬಿಡ್ಬೋದು.
ಒಳ್ಳೆ ಯೋಚನೆಗಳನ್ನ ಕೊಡ್ಬೋದು. ಅದಕ್ಕೂ ಒಂದು ಟ್ರೈನಿಂಗ್ ಇದೆ. ಯಾವ ರೀತಿ ಇದು ಪ್ರೆಗ್ನೆನ್ಸಿನಲ್ಲಿ ಯಾವ ರೀತಿ ಅವರು ಧ್ಯಾನ ಮಾಡಬೇಕು, ಮಗುನ ಯಾವ ರೀತಿ ಕನೆಕ್ಟ್ ಮಾಡಬೇಕು, ಇದು ಒಂದು ಪ್ರಾಸೆಸ್ ಇದೆ. ಇದನ್ನು ಮಾಡಬೇಕು. ಇದೇ ಸಂಸ್ಕಾರ. ಹುಟ್ಟಿದ ಮೇಲೆ ಅದಕ್ಕೆ ಕಿವಿ ಚುಚ್ಚೋ ಸಂಸ್ಕಾರ ಮಾಡ್ತೀರಾ, ನಾಲ್ಗೆ ಮೇಲೆ ಬೀಜಾಕ್ಷರ ಬರೆಯೋ ಸಂಸ್ಕಾರ ಮಾಡ್ತೀರಾ, ಅಕ್ಷರಾಭ್ಯಾಸ ಸಂಸ್ಕಾರ ಮಾಡ್ತೀರಾ, ನಡೆಯೋದನ್ನು ಕಲಿಸ್ತೀರಾ, ಎಲ್ಲ ಕಲಿಸ್ತಿರೋ ಇಲ್ವೋ, ಒಂದಾದ್ಮೇಲೆ ಕಲಿಸ್ತಿರೋ ಇಲ್ವೋ. ಆದರೆ ಸಂಸ್ಕಾರ ಮಾತ್ರ ಕಲ್ಸಕ್ಕಾಗಲ್ಲ. ಕೆಲವು ಕಡೆ ಕೆಲವರಿಂದ ಮಾತ್ರ ಕಲ್ಸಕ್ಕಾಗೋದು. ಅದು ಯಾವಾಗಲಿಂದ ಶುರು ಮಾಡಬೇಕು? ಹೊಟ್ಟೆನಲ್ಲಿ ಮಗು ಇರುವಾಗಲೇ ಒಳ್ಳೆ ಸಂಸ್ಕಾರ. ಆಮೇಲೆ ಒಳ್ಳೆ ವೈಬ್ರೇಷನ್ನಲ್ಲಿ ಬೆಳೆಯುತ್ತೆ ಮಗು, ಒಳ್ಳೆ ವಾತಾವರಣದಲ್ಲಿ. ಇವೆಲ್ಲ ಯಾಕೆಂದರೆ ಮಗು ಅನ್ನೋದು ಸಾಫ್ಟ್ ಒಂದು ಬೆಣ್ಣೆ ಥರ, ಅಂದರೆ ಒಳ್ಳೆ ಯಾವ ಮೌಲ್ಡ್ ಬೇಕಾದರೂ ಮಾಡ್ಬೋದು ಅಂತಹ ಸಾಫ್ಟ್ ನೇಚರ್ ಇರುತ್ತೆ ಮಕ್ಕಳಿಗೆ. ಈಗೋ ಇರಲ್ಲ ಮಕ್ಕಳಿಗೆ, ಈಗೋ ಕಮ್ಮಿ. ಅದರಿಂದ ನಾವು ಆವಾಗಲೇ ಮೌಲ್ಡ್ ಮಾಡೋಕ್ಕೆ ಸಾಧ್ಯ, ಅದಕ್ಕೆ ಒಳ್ಳೆ ಥಾಟ್ ಕೊಟ್ಟಾಗ. ಈಗ ಈ ಮಗು ಈ ದೇಹದಲ್ಲಿ ಇದೆ, ಆದರೆ ದೇಹದಲ್ಲಿ ಕ್ಯಾರಿ ಫಾರ್ವರ್ಡ್ ಇದೆ. ಈ ದೇಹ ಹೊಸದು, ಆತ್ಮ ಹಳೆದೇನೆ, ಹಿಂದಿನ ಕರ್ಮಗಳನ್ನು ಅದು ಕ್ಯಾರಿ ಫಾರ್ವರ್ಡ್ ಮಾಡಿದೆ. ಇದು ನಾವು ತಿಳ್ಕೊಂಡ್ಬಿಡ್ಬೇಕು ಫಸ್ಟೇನೆ. ಇದು ತಗೊಂಡು ಬಂದಿದೆ, ಇದು ಹೊಸ ಎಲ್ಲ ನಾವೇನು ಅನ್ಕೊಂಡ್ಬಿಡ್ತೀವಿ ಅಂದರೆ ಖಾಲಿ ಬಂದಿದೆ ಮಗು, ನಾವೇನು ಬೇಕಾದ್ರೂ ಮಾಡಿಬಿಡ್ತೀವಿ ಅಂತ. ಇಲ್ಲ, ನಾವು ಅದಕ್ಕೆ ಸಂಸ್ಕಾರ ಕೊಡ್ಬೋದು. ಪ್ರಾರಂಭದಲ್ಲಿ ಈಗೋ ಕಮ್ಮಿ ಇರುತ್ತೆ, ಗ್ರಹಣ ಶಕ್ತಿ ಜಾಸ್ತಿ ಇರುತ್ತೆ ಮಕ್ಕಳಿಗೆ. ಅವ್ರಿಗೆ ಬಿಲೀಫ್ ಸಿಸ್ಟಮ್ ಇರಲ್ಲ, ತಾನು ಏನು ಮಾಡಬೇಕು ಅಂತ ಇನ್ನೂ ಗೊತ್ತಿರಲ್ಲ, ಇನ್ನೂ ಅಭ್ಯಾಸಗಳು ಫಾರಮ್ ಆಗಿರಲ್ಲ. ಅವರಿಗೆ ಹಿಂದಿನ ಸಂಸ್ಕಾರ ಅಭ್ಯಾಸಗಳನ್ನು ಹಿಡಿತಾ ಸೆಳೆತಾ ಬರೋಕ್ಕೆ ಮುಂಚೆ ನಾವು ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ತಗೊಂಡು ಬರೋಕ್ಕೆ ಸಾಧ್ಯ ಖಂಡಿತ ಇದೆ, ಮಾಡಬಹುದು. ಇದನ್ನು ನಾವು ಗಮನಿಸ್ಕೋಬೇಕು. ನಾವು ಒಂದೊಂದ್ಸತಿ ಸ್ಕೂಲ್ ಇದು ಎಲ್ಲಿಂದ ಮನೆಯಲ್ಲೂ ಪೇರೆಂಟ್ಸ್ಗೂ ಆ ಥಾಟ್ ಬರಬಾರ್ದು, ಇದು ಬದಲಾಯಿಸೋಕ್ಕೆ ಆಗಲ್ಲ, ಇದನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡೋಕ್ಕಾಗಲ್ಲ, ಪರಿವರ್ತನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಸಂಸ್ಕಾರನ ಅಂತ ಪೇರೆಂಟ್ಸ್ಗೂ ಬರಬಾರ್ದು, ಸ್ಕೂಲಲ್ಲಿ ಟೀಚರ್ಸ್ಗೂ ಬರಬಾರ್ದು. ಟೀಚರ್ಸ್ ಟ್ರೈನಿಂಗ್ನಲ್ಲೂ ಇದನ್ನೇ ಹೇಳಬೇಕು, ಸಂಸ್ಕಾರ ಬದಲಾಯಿಸೋಕ್ಕೆ ನೀವಿರೋದು, ಮಕ್ಕಳಿಗೆ ಸಂಸ್ಕಾರ ಕೊಡಿ ಅಂತ. ನಾವು ಮಕ್ಕಳಿಗೆಲ್ಲ ಹೇಳ್ಕೊಡ್ತೀವಿ, ಆದರೆ ನಾವು ಯಾವ ರೀತಿ ಯೋಚನೆ ಮಾಡಬೇಕು ಅಂತ ಹೇಳ್ಕೊಳ್ಳೋದಿಲ್ಲ. ನಾವು ಮಗುಗೆಲ್ಲ ಥರ ಮಾತು ಕಲಿಸೋದ್ರಿಂದ, ಅಕ್ಷರ ಕಲಿಸೋದ್ರಿಂದ ಮಾಡಿ, ಯೋಚನೆ ಹೇಗೆ ಮಾಡಬೇಕು ಅದು ಬಹಳ ಸಟಲ್ ವೈಬ್ರೇಷನ್ನಿಂದ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ, ನಾವು ಯಾವ ರೀತಿ ಥಾಟ್ ಕೊಡ್ತೀವಿ ಆ ಥರ. ಅದಕ್ಕೆ ಯಾರೂ ತುಂಬ ಮಾಡಲ್ಲ. ಅದ್ರ ಬಗ್ಗೆ ಏನು ಮಾಡಿ, ಅದ್ರ ಬದಲು ಸ್ಪಿರಿಚುಯಾಲಿಟಿ ಮನಸ್ಸಲ್ಲಿ ತುರ್ಬಿಡ್ತಾರೆ. ದೇವರು ಮಂತ್ರ ಹೇಳಿಸೋದು, ಪೂಜೆ ಮಾಡಿಸೋದು, ಆಮೇಲೆ ಶ್ಲೋಕ ಹೇಳಿಸೋದು, ಅವನಿಗೇನೋ ಸಂಸ್ಕಾರ ಕೊಡ್ತಾ ಇದ್ದೀವಿ ಅಂತ. ಅದರಿಂದ ಆಗಲ್ಲ. ಆ ಮಗುವಿಗೆ ಚಿಂತನೆ ಬರೋದಕ್ಕೆ ನಾವು ತುಂಬ ಪರಿಣಾಮ ಮಾಡ್ತೀವಿ. ಅದು ಕಾಣದೇ ಇರೋ ಡೈಮೆನ್ಷನ್ ಅದು. ಅವನು ಹೇಳ್ಕೊಟ್ರೆ ಶ್ಲೋಕ, ಅವನು ಇಂಗ್ಲೀಷ್ ರೈಮ್ಸ್ ಕಲ್ತಂಗೆ ಶ್ಲೋಕನೂ ಕಲಿತಾನೆ, ಭಗವದ್ಗೀತೆನೂ ಕಲಿತಾನೆ. ಅದರಲ್ಲೇನೂ ತೊಂದರೆ ಇಲ್ಲ. ಬರೀ ಬಾಯಿನಲ್ಲೂ ಮತ್ತೆ ಹೇಳ್ತಾನೆ. ಬೇಕಾದ್ರೆ ಪುಸ್ತಕನೂ ಅಕ್ಷರ ಬಂದ್ಮೇಲೆ ಓದ್ತಾನೆ, ಅರ್ಥನೂ ತಿಳ್ಕೊಬೋದು, ಪ್ರವಚನನೂ ಮಾಡ್ಬೋದು. ಆದರೆ ಅವನ ಸಂಸ್ಕಾರದಲ್ಲಿ ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಮಾಡಿದ್ರೆ ಸಂಸ್ಕಾರದಲ್ಲಿ ಬದಲಾವಣೆ ಆಗಬೇಕಾದ್ರೆ ಒಂದು ಸಟಲ್ ವೈಬ್ರೇಷನ್ನಲ್ಲಿ ಕನೆಕ್ಟ್ ಮಾಡಿ ಆ ಒಂದು ಋಣದಲ್ಲಿ ಅದು ಆಗುತ್ತೆ. ನಮಗೆ ದೇವಋಣ, ಋಷಿ ಋಣ, ಪಿತೃಋಣ, ಎಲ್ಲ ಋಣಗಳು ಗೊತ್ತಿರಬೇಕು. ನಾವು ಬದಲಾಗಬೇಕು, ನಾವೇ ಬದಲಾಗಬೇಕು. ಫಸ್ಟು ನಮ್ಮಲ್ಲಿ ಆ ಬಿಲೀಫ್ ಸಿಸ್ಟಮ್ನ ಬಿಡಬೇಕು. ನಮಗೆ ಬದಲಾಗಕ್ಕೆ ಸಾಧ್ಯ ಅಂತ ಗೊತ್ತಿರಬೇಕು. ನೋಡಿ, ನಾವು ಹಣಕ್ಕೆ ಬೇರೆಯವ್ರ ಮೇಲೆ ಅವಲಂಬಿಸ್ತೀವ, ಎಷ್ಟು ವಾತಾವರಣದ ಮೇಲೆ ಅವಲಂಬಿಸ್ತೀವ, ಎಲ್ಲದಕ್ಕೂ ಅವಲಂಬಿಸ್ಬೇಕಾಗತ್ತೆ ನಾವು. ಆದರೆ ನಾವು ಸಂಸ್ಕಾರಕ್ಕೆ ಯಾರ ಮೇಲೂ ಅವಲಂಬಿಸೋಕ್ಕಾಗೋದಿಲ್ಲ. ಇದೊಂದು ಮಾತ್ರ. ಏನಾದರೂ ವಿಘ್ನ ಬಂದಿದ್ರೆ ನಾವು ಬದಲಾವಣೆ ಆಗೋಕ್ಕೆ, ನಾವು ಬೆಳೆಯೋಕ್ಕೆ, ನಮ್ಮ ವಿಕಾಸಕ್ಕೆ ನಾವೇ ಅದಕ್ಕೆ ಕಾರಣ. ನಮ್ಮ ವಿಘ್ನಕ್ಕೆ ನಾವೇ ಕಾರಣ. ದಿನ ಬೆಳಗ್ಗೆ ಎದ್ದು ನಾವು ನಮ್ಮನ್ನು ನೋಡ್ಕೋಬೇಕು. ಎಷ್ಟು ಹಳೆ ಸಂಸ್ಕಾರಗಳನ್ನು ನಾವು ತಂದಿದ್ದೀವಿ, ಎಷ್ಟು ಅದು ನಮ್ಮ ಬೆಳವಣಿಗೆಗೆ ಡಿಸ್ಟರ್ಬ್ ಮಾಡ್ತಾ ಇದೆ. ಆ ಸಂಸ್ಕಾರಗಳನ್ನೆಲ್ಲ ಸ್ವಲ್ಪ ಬುದ್ಧಿ ಬಂದ ಮೇಲೆ ನಮಗೆ ಗೊತ್ತಾಗಲ್ವಾ? ಇದೆಲ್ಲ ಬೇರೆಯವರಲ್ಲಿ ಕಂಡುಹಿಡಿಯೋಕ್ಕೆ ಗೊತ್ತಾಗತ್ತೆ. ಎಲ್ಲ ಲಿಸ್ಟ್ ಮಾಡ್ಕೋಬೇಕು. ಪ್ರತಿದಿನ ಒಂದೊಂದು ಉಸಿರಾಟ ಹಾಕುವಾಗಲೂ ಹೊರಗಡೆ ಆ ಕೆಟ್ಟ ಸಂಸ್ಕಾರಗಳು, ನಮ್ಮ ಕೆಟ್ಟ ಹ್ಯಾಬಿಟ್ಗಳು, ಯಾವುದು ನಮಗೆ ಬೆಳವಣಿಗೆಗೆ ತೊಂದರೆ ಕೊಡ್ತಿದೆ ಎಲ್ಲ ಆಚೆಗೆ ಹಾಕ್ಬೋದು. ಒಳ್ಳೆ ಸಂಸ್ಕಾರಗಳನ್ನು. ಯಾವ ಮಗುನು ಹುಟ್ಟುವಾಗ ನಾನು ಶಕ್ತಿಶಾಲಿ ಆತ್ಮ ಅಂತ ಹುಟ್ಟಿರಲ್ಲ, ಹುಟ್ಟೋದೂ ಇಲ್ಲ. ಸಂಸ್ಕಾರ ಬರಬೇಕಾದ್ರೆ ಹಿಂದಿಂದ ಬಂದಿರಬೇಕು. ನಾವು ಯಾವತ್ತೂ ಈಗ ಈ ಜನ್ಮದಲ್ಲಿ ನಾವು ಕಲಿದೇ ಇದ್ರೆ ಮುಂದಿನ ಜನ್ಮದಲ್ಲಿ ಹೊಸದಾಗಿ ಪಾಠ ಶುರು ಮಾಡೋಕ್ಕಾಗೋದಿಲ್ಲ. ಇದೆಲ್ಲನೂ ನಮಗೆ ಕಲಿತಿಲ್ಲದೆ ಉಳಿದು ಬಂದಿರುವಂಥದ್ದು. ಇದೆಲ್ಲ ಶೇಷ ಲವಲೇಶಗಳು, ಇದೆಲ್ಲ ಪೂರ್ತಿ ಇಲ್ಲದೆ ಎಲ್ಲನೂ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ನಮ್ಮ ಬಿಲೀಫ್ ಸಿಸ್ಟಮ್ ಏನಿದೆ
ಅದು ಬದಲಾಗಬೇಕು. ಈ ಬಿಲೀಫ್ ಸಿಸ್ಟಮ್ ಈ ಜನ್ಮದ್ದಲ್ಲ, ತುಂಬ ಜನ್ಮಗಳಿಂದ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿದ್ದೀವಿ. ಆಗಲ್ಲ, ಇದಾಗಲ್ಲ, ನನ್ನ ಕೈಲಿ ಆಗಲ್ಲ. ಯಾರೂ ಬಂದು ಮಾಡಲ್ಲ, ನಾವೇ ಮಾಡ್ಕೋಬೇಕು. ವಯಸ್ಸು ಎಷ್ಟೇ ಆದರೂ ಪರವಾಗಿಲ್ಲ. ಇಫ್ ದೇರ್ ಇಸ್ ಎ ವಾಂಟ್ ಇನ್ ಯು, ಯು ಕ್ಯಾನ್ ಚೇಂಜ್ ಯುವರ್ ಸಂಸ್ಕಾರ. ಒಳ್ಳೆಯ ಸಂಸ್ಕಾರಕ್ಕೆ ಹೋಗ್ಬೋದು. ಇದು ಅರಿವಲ್ಲೇ ಆಗೋದ್ರಿಂದ ಈ ಅರಿವು ಬಂದಾಗ ಬೇಕಾದಷ್ಟು ಟ್ರಾನ್ಸ್ಫಾರ್ಮೇಷನ್ಗಳಾಗುತ್ತೆ.